ನಟಿ ಸಾಹುಕಾರ್ ಜಾನಕಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಜಾನಕಿ ಅಸ್ವಸ್ಥಗೊಂಡ ಹಿನ್ನೆಲೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗ ಅಭಿಮಾನಿಗಳಲ್ಲಿ ಆತಂಕ ಮನೆ ಮಾಡಿದೆ. 95ರ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದಂಥ ಜಾನಕಿಯವರು ಹಿರಿಯ ನಟಿ ಸಾಹುಕಾರ್ ಜಾನಕಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಜಾನಕಿ ಅಸ್ವಸ್ಥರಾದಂಥ ಹಿನ್ನೆಲೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದು ಅಭಿಮಾನಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. 95ರ ವಯಸ್ಸಿನಲ್ಲಿ ಅನಾರೋಗ್ಯದಿಂದ ಆಸ್ಪತ್ರೆಗೆ ನಟಿ ದಾಖಲಾಗಿದ್ದಾರೆ. ಉಸಿರಾಟದ ತೊಂದರೆಯಿಂದ ಪದ್ಮಶ್ರೀ ಪುರಸ್ಕೃತೆ ಬಳಲುತ್ತಿದ್ದರು. ನಟಿಗೆ ವಯೋಸಹಜ ಸಮಸ್ಯೆಗಳ ಜೊತೆಗೆ ಉಸಿರಾಟದ ತೊಂದರೆ ಕೂಡ ಇತ್ತು. ಕೆಲ ದಿನಗಳ ಹಿಂದೆ ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು. ಇದೀಗ ಮತ್ತೆ ತಡರಾತ್ರಿ ಆರೋಗ್ಯ ಹದಗೆಟ್ಟ ಹಿನ್ನೆಲೆ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯ ಆರೋಗ್ಯ ಸ್ಥಿರವಾಗಿದೆ ಅಂತ ಡಾಕ್ಟರ್ಗಳು ಹೇಳ್ತಿದ್ದಾರೆ. ಆಸ್ಪತ್ರೆ ಮೂಲಗಳಿಂದ ಈಗ ಮಾಹಿತಿ ಕೂಡ ಬಂದಿದೆ. ಸಾಹುಕಾರ್ ಜಾನಕಿ ಶೀಘ್ರ ಗುಣಮುಖರಾಗಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ. ನಟಿಯ ಆರೋಗ್ಯದ ಸುದ್ದಿ ತಿಳಿದು ಅಭಿಮಾನಿಗಳಲ್ಲೀಗ ಕಳವಳ ವ್ಯಕ್ತವಾಗ್ತಾ ಇದೆ. ಪ್ರಸ್ತುತ ಚೆನ್ನೈನ ಆಳ್ವಾರ್ಪೇಟೆಯಲ್ಲಿ ವಾಸವಿರುವಂಥ ನಟಿ ಜಾನಕಿಯವರು ಹಿರಿಯ ನಟಿ ಶೀಘ್ರ ಗುಣಮುಖರಾಗಲಿ ಅನ್ನೋದು ಈಗ ಫ್ಯಾನ್ಸ್ಗಳ ಪ್ರಾರ್ಥನೆಯಾಗಿದೆ. ಬಹುಭಾಷಾ ಚಿತ್ರಗಳಲ್ಲಿ ನಟಿಸಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಂಥ ನಟಿ ಇವರಾಗಿದ್ದಾರೆ. ವಯೋಸಹಜ ಆರೋಗ್ಯ ಸಮಸ್ಯೆಗಳು ಹಾಗೂ ಉಸಿರಾಟದ ತೊಂದರೆಯಿಂದ ಬಹಳ ದಿನಗಳಿಂದ ಬಳಲುತ್ತಿದ್ದರು. ಸಾಹುಕಾರ್ ಜಾನಕಿ ಕುಟುಂಬಸ್ಥರು ಚೆನ್ನೈನ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಿದರು. ಕಳೆದ ಕೆಲವು ದಿನಗಳಿಂದ ವೈದ್ಯರ ನಿಗಾದಲ್ಲಿದ್ದರು. ಅವರ ಆರೋಗ್ಯದಲ್ಲಿ ಬುಧವಾರ ರಾತ್ರಿ ಏರುಪೇರು ಕಂಡುಬಂದ ಹಿನ್ನೆಲೆ ಕುಟುಂಬಸ್ಥರೇ ಅವರನ್ನು ಖುದ್ದಾಗಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದರು. ತಕ್ಷಣ ವೈದ್ಯರು ಅವರನ್ನು ತುರ್ತು ನಿಗಾ ಘಟಕಕ್ಕೆ ಸ್ಥಳಾಂತರಿಸಿ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲು ಆರಂಭಿಸಿದರು. ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನೋದು ಎಲ್ಲರಲ್ಲೂ ಸ್ವಲ್ಪ ಕೊಂಚ ಸ್ಥಿರವಾಗಿದೆ. ವೈದ್ಯರು ನಿರಂತರವಾಗಿ ಆರೋಗ್ಯದ ಮೇಲೆ ನಿಗಾ ಇರಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಜಾನಕಿ ಆರೋಗ್ಯದ ಸುದ್ದಿ ತಿಳಿಯುತ್ತಿದ್ದಂತೆ ಚಿತ್ರರಂಗದ ಹಲವು ಆ್ಯಕ್ಟರ್ಗಳು, ಗಣ್ಯರು ಹಾಗೂ ಅಭಿಮಾನಿಗಳಲ್ಲಿ ಆತಂಕ ಕೆಲವೊಂದು ಕಡೆ ಮನೆ ಮಾಡಿದೆ. ಸದ್ಯ ಆರೋಗ್ಯದ ಸ್ಥಿತಿ ಸ್ಥಿರವಾಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಸಾಹುಕಾರ್ ಜಾನಕಿ ಇವರ ಮೂಲ ಹೆಸರಾಗಿದ್ದು ಶಂಕರ್ ಮಂಚಿ ಜಾನಕಿ ಅಂತ ಇವರ ಮೇನ್ ಹೆಸರಾಗಿದೆ. 1931ರ ಡಿಸೆಂಬರ್ 12ರಂದು ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿ ಇವರು ಜನಿಸ್ತಾರೆ. ಬಾಲ್ಯದಲ್ಲೇ ಕಲಾಕ್ಷೇತ್ರದತ್ತ ಆಕರ್ಷಣೆಗೊಳಗಾಗಿ ನಟನೆಗೆ ಕಾಲಿಡ್ತಾರೆ. ಆಕಾಶವಾಣಿ ನಾಟಕಗಳ ಮೂಲಕ ತಮ್ಮ ಕಲಾ ಪಯಣವನ್ನು ಆರಂಭಿಸಿದಂಥ ಇವರು ಜಾನಕಿ ಅಮ್ಮನವರು ಸ್ಪಷ್ಟವಾದ ಮಾತುಗಾರಿಕೆ ಮತ್ತು ನಿರರ್ಗಳವಾಗಿ ಉಚ್ಚಾರಣೆಯಿಂದ ಗಮನ ಸೆಳೆದಿದ್ದರು. 1950ರಲ್ಲಿ ನಂದಮೂರಿ ತಾರಕ ರಾಮರಾವ್ ಅವರೊಂದಿಗೆ ಸಾಹುಕಾರ್ ಚಿತ್ರದಲ್ಲಿ ನಾಯಕಿಯಾಗಿ ಬೆಳ್ಳಿ ತೆರೆಗೆ ಎಂಟ್ರಿ ಕೊಡ್ತಾರೆ. ಚೊಚ್ಚಲ ಚಿತ್ರವೇ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ ಇವರಿಗೆ. ಅದಾದ ಹಿನ್ನೆಲೆಯಲ್ಲಿ ಆ ಚಿತ್ರದ ಹೆಸರೇ ಅವರ ಹೆಸರಿನೊಂದಿಗೆ ಶಾಶ್ವತವಾಗಿ ಸೇರಿಕೊಂಡಿತು ಅನ್ನೋದು ಒಂದು ದಾಖಲೆ ಇದೆ. ಹೀಗಾಗಿ ಶಂಕರ್ ಮಂಚಿ ಜಾನಕಿ ನಂತರ ಚಿತ್ರರಂಗದಲ್ಲಿ ಸಾಹುಕಾರ್ ಜಾನಕಿ ಎಂದು ಪ್ರಸಿದ್ಧರಾದರು. ಇವರು ಕನ್ನಡ, ತೆಲುಗು, ತಮಿಳು ಮತ್ತು ಮಲಯಾಳಂ ಚಿತ್ರರಂಗದಲ್ಲೂ ಸಹಿತ ಕೆಲಸ ಮಾಡಿದ್ದಾರೆ. ಸಾಹುಕಾರ್ ಜಾನಕಿ ಸಿನಿ ಪಯಣ ಹಲವು ದಶಕಗಳಷ್ಟು ವಿಸ್ತಾರವಾಗಿದೆ. ಅವರು 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 200ಕ್ಕೂ ಅಧಿಕ ಚಿತ್ರಗಳಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, NTR, ANR, MGR, ಶಿವಾಜಿ ಗಣೇಶನ್ ಹಾಗೂ ಜೆಮಿನಿ ಗಣೇಶನ್ ಸೇರಿದಂತೆ ಸೌತ್ನ ಎಲ್ಲ ಆ್ಯಕ್ಟರ್ಗಳೊಟ್ಟಿಗೆ ಇವರು ನಟಿಸಿದ್ದಾರೆ ನಾಯಕಿಯಾಗಿ. ನಂತರದ ವರ್ಷಗಳಲ್ಲಿ ವಿಭಿನ್ನ ಪೋಷಕ ಪಾತ್ರಗಳ ಮೂಲಕವೂ ತಮ್ಮ ನಟನಾ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಬನ್ನಿ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರವಿ. ಈಗಾಗಲೇ ಜಾನಕಿ ಸಾಹುಕಾರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅವರನ್ನು ಚೆನ್ನೈನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಐಸಿಯುನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ. ಹೇಗಿದೆ ಸದ್ಯದ ಪರಿಸ್ಥಿತಿ? ನೋಡಿ, ಸಂಪರ್ಕ ಕಡಿತಗೊಂಡಿದೆ. ಮತ್ತೆ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ. ಹಿರಿಯ ನಟಿ ಸಾಹುಕಾರ್ ಜಾನಕಿ ಆರೋಗ್ಯದಲ್ಲಿ ಈಗಾಗಲೇ ಏರುಪೇರು ಕಾಣಿಸಿಕೊಂಡಿದೆ. ಒಂದು ಕಡೆ ನಟಿ ಜಾನಕಿ ಆರೋಗ್ಯದಲ್ಲಿ ಈಗ ಹಲವು ಸಮಸ್ಯೆಗಳು ಕಾಣಿಸಿಕೊಂಡಿದ್ದು, ಈ ಹಿಂದಿನಿಂದಲೂ ಕೂಡ ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದರಂತೆ. ಕೆಲ ದಿನಗಳ ಹಿಂದೆ ಚೆನ್ನೈನ ಆಸ್ಪತ್ರೆಗೆ ಖುದ್ದಾಗಿ ಅವರ ಕುಟುಂಬಸ್ಥರೇ ದಾಖಲು ಮಾಡಿದ್ರಂತೆ. ಅದಾದ ನಂತರದಲ್ಲಿ ಐಸಿಯುಗೆ ಶಿಫ್ಟ್ ಮಾಡಲಾಯಿತು ಅವರನ್ನು. ಆರೋಗ್ಯ ಹದಗೆಟ್ಟ ಹಿನ್ನೆಲೆ ಈಗ ಸದ್ಯ ಆರೋಗ್ಯ ಸ್ಥಿರವಾಗಿದೆ ಅನ್ನೋದು ಏನು ಡಾಕ್ಟರ್ಗಳಿಂದ ತಿಳಿದು ಬರ್ತಾ ಇದೆ. ಸಾಹುಕಾರ್ ಜಾನಕಿ ಶೀಘ್ರ ಗುಣಮುಖರಾಗಲಿ ಅನ್ನೋದು ಎಲ್ಲರ ಹಾರೈಕೆಯಾಗಿದೆ. ಫ್ಯಾನ್ಸ್ ಕೂಡ ಒಂದು ಕಡೆ ಪ್ರಾರ್ಥನೆ ಮಾಡ್ತಿದ್ದಾರೆ. ನಟಿಯ ಆರೋಗ್ಯದ ಸುದ್ದಿ ತಿಳಿದು ಅಭಿಮಾನಿಗಳಲ್ಲೀಗ ಕಳವಳ ವ್ಯಕ್ತವಾಗ್ತಾ ಇದೆ ಒಂದು ಕಡೆ. ಸೊ ಬನ್ನಿ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿ.
ರವಿ, ಈಗಾಗಲೇ ಸಾಹುಕಾರ್ ಜಾನಕಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಈಗಾಗಲೇ ಚೆನ್ನೈನ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಿದ್ದಾರೆ. ಸದ್ಯ ಹೇಗಿದೆ ಅವರ ಪರಿಸ್ಥಿತಿ, ಡೀಟೇಲ್ಸ್ ಕೊಡೋದಾದರೆ? ಎಸ್ ಕಾರ್ತಿಕ್, ನಾವು ಈ ಒಂದು ವಿಚಾರವನ್ನು ನೋಡುವಂಥದ್ದಾದರೆ ಸಾಹುಕಾರ್ ಜಾನಕಿ ಅವರ ವಿಚಾರ ಅಂದರೆ ವಯೋಸಹಜವಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಕೂಡ ಕಂಡು ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಚೆನ್ನೈನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ದಾಖಲೆ ಮಾಡಿದರು. ಯಾಕಂತಂದರೆ ಕೆಲವೊಂದಿಷ್ಟು ವಿಚಾರಗಳನ್ನು ನಾವು ನೋಡುವಂಥದ್ದಾದರೆ ಎಲ್ಲೋ ಒಂದು ಕಡೆ ಏನು ಸಾಹುಕಾರ್ ಜಾನಕಿ ಅವರ ಒಂದು ಸಿನಿಮಾಗಳನ್ನು ನಾವು, ಯಾಕಂದರೆ ಬಹುಭಾಷೆ ಕಲಾವಿದೆ ಆಗಿದ್ದಂಥವರು, ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಮಲಯಾಳಂ ಇರ್ಬೋದು, ಹಿಂದಿ ಇರ್ಬೋದು, ಎಲ್ಲ ಭಾಷೆಯಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿದಂತಹ ಬಹುಭಾಷೆಯ ನಟಿ ಅಂತಂದರೆ ನಮ್ಮ ಸಾಹುಕಾರ್ ಜಾನಕಿ ಅಂತಲೇ ಹೇಳ್ಬೋದು. ಯಾಕಂದರೆ 1950ರಲ್ಲಿ ಬಂದಂತಹ ಒಂದು ಸಾಹುಕಾರ್ ಅನ್ನೋ ಒಂದು ಸಿನಿಮಾ ಮೂಲಕ, ಅಂದರೆ ಏನು ನಂದಮುರಿ ತಾರಕ ರಾಮ್ ಅವ್ರ ಜೊತೆಗೆ ಒಂದು ಸಿನಿಮಾವನ್ನು ಮಾಡ್ತಾರೆ. ತದನಂತರದಲ್ಲಿ ಸಾಹುಕಾರ್ ಜಾನಕಿ ಅಂತಲೂ ಕೂಡ ಅವ್ರ ಹೆಸರು ಫೇಮಸ್ ಆಗುತ್ತೆ. ಬಟ್ ಎಲ್ಲೋ ಒಂದು ಕಡೆ ನೋಡುವಂಥದ್ದಾದರೆ ಅವರ ಒಂದು ಸಿನಿಮಾಗಳಿರ್ಬೋದು, ಅವ್ರು ಮಾಡಿದಂತಹ ಕೆಲಸಗಳಿರ್ಬೋದು. ಯಾಕಂದರೆ 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವರು ನಟನೆ ಮಾಡಿರುವಂಥದ್ದು, ಜೊತೆಗೆ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕಿಯಾಗಿ ಸಿನಿಮಾವನ್ನು ಮಾಡಿರುವಂತಹ ಅದ್ಭುತವಾದಂತಹ ಕಲಾವಿದೆ ಅಂತಲೇ ಹೇಳ್ಬೋದು. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರವನ್ನು ಕೇಳ್ಪಟ್ಟಾಗ ನಮಗೂ ಎಲ್ಲೋ ಒಂದು ಕಡೆ ಆತಂಕಕ್ಕೆ ಅಭಿಮಾನಿಗಳು ಕೂಡ ಒಳಗಾಗಿದ್ರು ಅಂತ ಹೇಳ್ಬೋದು ಕಾರ್ತಿಕ್. ಯಾಕಂತಂದರೆ ನಾವು ನೋಡ್ತಾ ಇರುವಂಥದ್ದು, ಯಾಕಂದರೆ ವಯೋಸಹಜವಾಗಿ ಅವರಿಗೆ 94 ವರ್ಷ ಆಗಿರೋದ್ರಿಂದ ಸೊ ಉಸಿರಾಟದ ಸಮಸ್ಯೆ ಕೂಡ ಇತ್ತು. ಬಟ್ ಆ ಒಂದು ನಿಟ್ಟಿನಲ್ಲಿ ಕೂಡ ಖಾಸಗಿ ಆಸ್ಪತ್ರೆಗೆ, ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ದಾಖಲೆಯನ್ನು ಮಾಡಲಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಏನು ಆಸ್ಪತ್ರೆಯ ಚಿಕಿತ್ಸೆಯನ್ನು ಪಡ್ತಾ ಇದ್ದರು. ಬಟ್ ಎಲ್ಲೋ ಒಂದು ಕಡೆ ಐಸಿಯುನಲ್ಲಿ ಕೂಡ ಇದ್ದರು. ಬಟ್ ಆಸ್ಪತ್ರೆಯ ಒಂದು ಮೂಲಗಳ ಪ್ರಕಾರವಾಗಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಸಾಹುಕಾರ್ ಜಾನಕಿ ಅವರು ಆರೋಗ್ಯವಾಗಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಕೂಡ ನಮಗೆ ಲಭ್ಯವಾಗಿರುವಂಥದ್ದು ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರವಿ.